ಹಾಯ್, ನಾನು ನಿಮ್ಮ ಸುನೀತಾ. ಇವತ್ತೊಂದು ಸ್ಪೆಷಲ್ ಜೋಳದ ವಡ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಜೋಳದ ವಡ ರೆಸಿಪಿಗೆ ಮೊದಲಿಗೆ ನಾವಿಲ್ಲೇ 1.5 ಬಟ್ಲದಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ ರೀ. ನಂತರ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಗೂ ಅರ್ಧ ಕಪ್ನಷ್ಟು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀವಿ ರೀ. ನಾವಿಲ್ಲೇ ಮೊದಲಿಗೆ ಏನು ಮಾಡಿದ್ವಿ ಅಂದರೆ ಸಣ್ಣಗೆ ಹೆಚ್ಚಿದ ಕರಿಬೇವನ್ನು ಹಾಕಿದ್ವಿ. ಆಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿಯನ್ನು ಹಾಕಿದ್ವಿ. ಆಮೇಲೆ ನಾವಿಲ್ಲೇ ಒಂದು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಆ ಹಿಟ್ಟಿಗೆ ಅಷ್ಟು ಉಪ್ಪನ್ನು ಹಾಕಿದ್ವಿ. ಆಮೇಲೆ 2 ಚಮಚದಷ್ಟು ಅಚ್ಚ ಖಾರದ ಪುಡಿ, ಕೆಂಪು ಖಾರ ಅಂತಾರಲ್ಲ ಅದು ಅಚ್ಚ ಖಾರದ ಪುಡಿಯನ್ನು ಸೇರಿಸಿದ್ವಿ. ಆನಂತರ ಇಲ್ಲಿಗೆ ನಾವು ಒಂದು ಅರ್ಧ ಕಪ್ನಷ್ಟು ಕರಿ ಎಳ್ಳನ್ನು ಸೇರಿಸಿದ್ವಿ. ನಂತರ ಇದಕ್ಕೆ ಹಳದಿ ಪುಡಿ, ಅರಿಶಿಣ ಪುಡಿಯನ್ನು ಸೇರಿಸಿದ್ವಿ. ನಂತರ ಇದಕ್ಕೆ ಜೀರಿಗೆಯನ್ನು 1 ಚಮಚೆಯಷ್ಟು ಜೀರಿಗೆಯನ್ನು ಹಾಕಿದ್ವಿ. ಆಮೇಲೆ 1 ಚಮಚದಷ್ಟು ಅಜವಾನವನ್ನು ಕೈಯಲ್ಲೇ ಕ್ರಷ್ ಮಾಡಿ ಇದಕ್ಕೆ ನಾವು ಹಾಕಿದ್ವಿ. ಹಾಕಿ ಇದನ್ನು ಒಂದು ಡ್ರೈ ಮಸಾಲ ಏನು ಮಾಡಬೇಕು, ಒಂದು ಕೈಲೇ ಹಾಗೆ ಕಲಿಸ್ಕೋಬೇಕು. ಇದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದನ್ನು ನಾವು ಇದಕ್ಕೆ ಹಾಕಿಲ್ಲ. ಹಿಟ್ಟೊಳಗೆ ಹಾಗೆ ಡ್ರೈ ಆಗಿ ನಾವು ಹಾಕಿದ್ವಿ. ಆಮೇಲೆ ನಂತರ ಒಂದು ನೀರು ತೊಗೊಂಡು ಸ್ವಲ್ಪ ಹಾಕಿ ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಮೊದಲಿಗೆ ನಾವೆಲ್ಲ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಕಲಸಿ ಏನು ಮಾಡಿದ್ವಿ ಅಂದರೆ 2 ನಿಮಿಷ ಮುಚ್ಚಳ ಮುಚ್ಚಿ ರೆಸ್ಟಿಗೆ ಬಿಟ್ವಿ. ನಂತರ 1 ಕಪ್ನಷ್ಟು ಕೊಬ್ಬರಿ ತೊಗೊಂಡ್ವಿ. ಆಮೇಲೆ 4-5 ಹಸಿಮೆಣಸಿನ್ಕಾಯಿ ತೊಗೊಂಡು ಅದನ್ನು ಚೆಂದಾಗಿ ಒಲೆ ಮೇಲೆ ಸುಟ್ಕೊಂಡ್ವಿ. ನಂತರ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಹೆಸಳು, 1 ಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ ಮತ್ತು ಸಕ್ಕರೆ ಹಾಕಿ ಇದನ್ನು ಡ್ರೈ ಆಗಿ ಮಿಕ್ಸರ್ ಮಾಡ್ಕೊಂಬಂದ್ವಿ. ಇದು ಡ್ರೈ ಕೊಕೊನಟ್ ಚಟ್ನಿ. ಇದು ಜೋಳದ ವಡೆ ಜೊತೆಗೆ ಮತ್ತು ಮೊಸರು ಕಾಂಬಿನೇಷನ್ ಜೊತೆಗೆ ತಿನ್ನೋಕೆ ಭಾಳ ರುಚಿಯಾಗಿರ್ತದೆ. ಆಮೇಲೆ ಇಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ಬಾಣಲೆಯನ್ನು ಇಟ್ಟು 1-2 ಬಟ್ಲದಷ್ಟು ನಾವು ಎಣ್ಣೆಯನ್ನು ಕಾಯಕ್ಕಿಟ್ವಿ. ನಂತರ ಒಂದಿಷ್ಟು ಉಳ್ಳಿಯನ್ನು ಮಾಡ್ಕೊಂಡ್ವಿ. ಈ ಹಿಟ್ಟಿನಿಂದ ಒಂದಿಷ್ಟು ಉಳ್ಳಿಯನ್ನು ಮಾಡ್ಕೊಂಡ್ವಿ. ಸಣ್ಣ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಒಂದೊಂದು ಉಳ್ಳಿಯನ್ನು ಹರ್ಕೊಂಡು ನಾವೇನು ಮಾಡಿದ್ವಿ, ಒಂದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಸಣ್ಣಗೆ ಬಡಿದು ವಡಾನು ಅಂತಾರೆ, ಜೋಳದ ವಡಾನು ಅಂತಾರೆ ಅದಕ್ಕೆ ಸಣ್ಣಗೆ ಬಡಿದ್ವಿ ರೀ. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಕಾದೈತಿ ಅಲ್ಲ ಅಂತ ನೋಡಿ ಸ್ವಲ್ಪ ಹಿಟ್ಟು ಬಿಟ್ಟು ನೋಡಿದ್ವಿ. ಎಣ್ಣೆ ಕಾದಿತ್ತು, ನಮ್ಮ ವಡಾನು ರೆಡಿಯಾಗಿತ್ತು. ಹಾಕಿದ್ವಿ, 2 ಮೈನು ಚೆಂದಾಗಿ ಫ್ರೈ ಮಾಡಿದ್ವಿ ರೀ. ಈ ಜೋಳದ ವಡಾನ ನಿಮಗೂ ಇಷ್ಟ ಆದಲ್ಲಿ ನೀವು ನಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ನೋಡಿದಾಗ ಸಿಗ್ತೀನಂತ್ರಿ.